ಸಿದ್ದರಾಮಯ್ಯನವರ ಸರ್ಕಾರ 3 ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ. 19ನೇ ತಾರೀಕು 3 ವರ್ಷ ನಾವೇನು ಪಾಪದ ಕೆಲಸ ಮಾಡಿದಿರಿ, ರಾಜ್ಯದ ಜನತೆಗೆ ಎಷ್ಟು ಅನ್ಯಾಯ ಮಾಡಿದಿರಿ ಮತ್ತು ರಾಜ್ಯದ ಜನತೆಗೆ 3 ವರ್ಷದಿಂದ ಎಷ್ಟು ತೆರಿಗೆಗಳ ಹೊರೆಗಳನ್ನು ಹೇರಿದಿರಿ, ಆ ಕಾರಣಕ್ಕೆ ಅವರ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ರಾಜ್ಯ ಸರ್ಕಾರ ದಿವಾಳಿಯ ಅಂಚಿಗೆ ಹೋಗ್ಬಿಟ್ಟಿದೆ. ಈಗಾಗಲೇ ಸಂಬಳ ಕೊಡೋಕ್ಕೂ ಹಣ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಸರ್ಕಾರ, ಯಾವುದೇ ಸರ್ಕಾರ ಮೊದಲ ಆದ್ಯತೆ ಯಾರಿಗೆ ಕೊಡುತ್ತೆ? ಫಸ್ಟು ದೀನ ದಲಿತರಿಗೆ ಮೊದಲ ಆದ್ಯತೆ. ಯಾವುದೇ ಸರ್ಕಾರ ಬಂದ್ರೂ ಕೂಡ ದೀನ ದಲಿತರಿಗೆ. ಯಾಕೆ ಅಂತ ಹೇಳಿದ್ರೆ ಎವ್ರಿ ಡೇ ಅವರಿಗೆ ಅನ್ನ, ಪ್ರತಿದಿನದ ಊಟ ಬದುಕುವಂಥವ್ರು ದೀನ ದಲಿತರು. ಬೇರೆಯವರಿಗೆ ಒಂದು ತಿಂಗಳು ಸಂಬಳ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಡೀತೈತೆ. ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗ ವರ್ಷಾನ್ಗಟ್ಲೆ ಸಂಬಳ ಹೋಗ್ದಿದ್ರು ಪರವಾಗಿಲ್ಲ, ನಡೆಯುತ್ತೆ. ಆದರೆ ಭಿಕ್ಷುಕರಿಗೆ ದಿನದ ಊಟ ಅಲ್ಲ, ಆ ಬೆಳಗ್ಗೆ ಮಧ್ಯಾಹ್ನ ಅವರ್ ಊಟ ಅವ್ರಿಗೆ, ಆ ಪರಿಸ್ಥಿತಿ ದೀನ ದಲಿತರು ಅಂತ ಹೇಳಿದ್ರೆ. ಮತ್ತೆ ಪೆನ್ಷನ್ ಪಡೆಯುವಂಥವ್ರು, ಸಹಾಯಧನ ಪಡೆಯುವಂಥವ್ರು, ಅವರು ಇದ್ರ ಮೇಲೇನೆ ಡಿಪೆಂಡ್ ಆಗಿರ್ತಾರೆ. ಆದರೆ ರಾಜ್ಯ ಸರ್ಕಾರ ಈ ಶೋಷಿತ ಸಮುದಾಯಕ್ಕೆ ಕಳೆದ 3 ವರ್ಷದಿಂದ ಶೋಷಣೆ ಮಾಡ್ತಿದ್ದಾರೆ. 3 ವರ್ಷದಿಂದ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಗೃಹಜ್ಯೋತಿ ಹೆಸರಿನಲ್ಲಿ $5,000 ಕೊಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ, ಲೆಕ್ಕ ಕೊಟ್ಟಿಲ್ಲ, ಹಣ ಅವರ ಅಕೌಂಟ್ಗೆ ಹೋಗಿಲ್ಲ. 5,000 ಕೋಟಿ ವಿಧಾನಸಭೆಯಲ್ಲಿ ಪ್ರಸ್ತಾವ ಆಯಿತು. ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟರು, ಇಮಿಡಿಯೇಟ್ ಆಗಿ ಕೊಡ್ತೀನಿ ಅಂತ. 2 ಅಧಿವೇಶನ ಆದ್ರೂ ಅದ್ರ ಬಗ್ಗೆ ಚಕಾರ ಇಲ್ಲ. ಅನ್ನಭಾಗ್ಯದ 1 ತಿಂಗಳದು ಯಾರು BPL ಕಾರ್ಡ್ ದಾರರಿದ್ದಾರೆ ಅವ್ರಿಗೆ 700 ಕೋಟಿ ಕೊಡಬೇಕಾಯಿತು. ಅದನ್ನ ವಂಚನೆ ಮಾಡಿಬಿಟ್ಟು ತೋರ್ಸ ಇಲ್ಲ ಇನ್ನ ಲೆಕ್ಕದಲ್ಲಿ. ಅದನ್ನ ಭಿಕ್ಷುಕರ ಪುನರ್ವಸತಿಗೆ ಮತ್ತು ಕಲ್ಯಾಣಕ್ಕೆ 23.43 ಕೋಟಿ ಇದುವರೆಗೂ ಕೊಟ್ಟಿಲ್ಲ. ಆ ದಿಕ್ಕಿಲ್ಲದ ಅನಾಥ ಮಕ್ಕಳು ಯಾರಿದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು, ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರು ಮಕ್ಕಳುಗಳು ಏನಿದ್ದಾರೆ, ಅಥವಾ ಬೇರೆ ಅನಾಹುತಕ್ಕೆ ಒಳಗಾದಂಥ ತಂದೆ ತಾಯಿಯನ್ನು ಕಳ್ಕೊಂಡಂಥ ಮಕ್ಕಳು, ಅನಾಥ ಮಕ್ಕಳಿಗೆ ಇದುವರೆಗೂ 73 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲೇ ಇಲ್ಲ. 73 ಕೋಟಿ ಹಣ ಬಿಡುಗಡೆ ಮಾಡಲೇ ಇಲ್ಲ ಇವರು. SC ST ಹಣನ 45,000 ಕೋಟಿನ ಲೂಟಿ ಹೊಡೆದ್ಬಿಟ್ರಿ. ಮತ್ತೆ ರೈತರಿಗೆ ಪರಿಹಾರ ಕೊಡಬೇಕಾಯಿತು. ಸಮೀಕ್ಷೆ ಹೆಸರಲ್ಲಿ ಇನ್ನೂ ಮೋಸ ಮಾಡ್ತಾ ಇದ್ದೀರಾ ನೀವು. ಅಂದ್ರೆ ಈ ರೀತಿ ಜನಸಾಮಾನ್ಯರಿಗೆ, ಅಂದ್ರೆ ಯಾರಿಗೆ ದಿನನಿತ್ಯ ಅವಶ್ಯಕತೆ ಇದೆಯೋ ಆ ಪೆನ್ಷನ್ಸ್ ಕೊಡಕ್ಕೆ ಪೆನ್ಷನ್ ಕೊಡಕ್ಕೆ ಯೋಗ್ಯತೆ ಇಲ್ಲದಕ್ಕಂಥ ಸರ್ಕಾರ ಇದೆ. ಪೆನ್ಷನ್ಗಳಿಗೆ ನನ್ನ ಹತ್ರ ಪಟ್ಟಿ ಇದೆ. ಅದು ಯಾರು ಎಷ್ಟೆಷ್ಟು ಹಣ ನಾವು ಹಿಂದೆ ಬಿಡುಗಡೆ ಮಾಡಿದ್ರಿ ಅದೆಲ್ಲ ನನ್ನ ಹತ್ರ ಪಟ್ಟಿನೂ ಇದೆ, ಕೊಡ್ತೀನಿ. ನಾನು ತಗೊಂಡಿದ್ದೀನಿ ದಾಖಲೆಗಳು, ಪಟ್ಟಿನೇ ಇದೆ ನನ್ನ ಹತ್ರ. ಇದೆಲ್ಲ ಎಷ್ಟು ಪ್ರತಿ ತಿಂಗಳು ಕಟ್ಟಬೇಕಾಗಿತ್ತು ಅಂತ. ಏನೋ ಕೆಲವರಿಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ತಾಲೂಕಲ್ಲಿ ಏನೋ ಮಿಸ್ ಆಗಿರ್ತೈತೆ, ಒಂದು 5 ಜನಕ್ಕೋ ಅದು ಬೇಡ, ಅದನ್ನು ನಾನು ಕೇಳ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ಈ ಬಡವರಿಗೆ, ದೀನ ದಲಿತರಿಗೆ ಸೇರ್ಬೇಕಾಗಿದ್ದಂಥ ಹಣ ಕೊಡೋಕ್ಕೂ ಯೋಗ್ಯತೆ ಇಲ್ದವರು ನೀವು ಯಾವ ಪುರುಷಾರ್ಥಕ್ಕಿರಿ 19ನೇ ತಾರೀಕು ಸಮಾವೇಶ ಮಾಡ್ತಾ ಇದ್ದೀರಾ?
ಪರಮೇಶ್ವರ್ ಇನ್ವಿಟೇಷನ್ ತಗೊಂಡು ಇವತ್ತು ಡಿ ಕೆ ಶಿವಕುಮಾರ್ ಮನೆಗೂ ಹೋಗಿದ್ರಂತೆ. ಎಲ್ಲ ಮಂತ್ರಿಗಳ ಮನೆಗೆ ಸುತ್ತಾ ಇದ್ದಾರೆ ಪರಮೇಶ್ವರ್, ಬನ್ನಿ ಕಾರ್ಯಕ್ರಮಕ್ಕೆ ಅಂತ. ಯಾವ ಮುಖ ಇಟ್ಕೊಂಡು ಹೋಗ್ತಾ ಇದ್ದೀರಾ? ಪೆನ್ಷನ್ ಕೊಡಕ್ಕೆ ಯೋಗ್ಯತೆ ಇಲ್ಲ ನೀವು, ಸಾಧನಾ ಸಮಾವೇಶ ಮಾಡಕ್ಕೆ ನಿಮ್ಗೆ ಏನು ಯೋಗ್ಯತೆ ಇದೆ? ನಿಮ್ಗೆ ಆ ಯೋಗ್ಯತೆ ಇದೆಯಾ ನಿಮ್ಗೆ ಸಾಧನಾ ಸಮಾವೇಶ ಮಾಡಕ್ಕೆ? ಆಶಾ ಕಾರ್ಯಕರ್ತರದ್ದು ಹೇಳಿದ್ರಿ ನೀವು, ಅವ್ರಿಗೆ 3-4 ತಿಂಗಳಿಂದ ಗೌರವಧನ ಬಾಕಿ ಇದೆ ಅವ್ರಿಗೆ. ಸಿದ್ದರಾಮಯ್ಯ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು 10,000 ರೂಪಾಯಿ ನಾವು ಕೊಡ್ತೀರಿ ಅಂತ. ಸಿದ್ದರಾಮಯ್ಯ ನಾನು ನುಡಿದಂತೆ ನಡೆದ ಸರ್ಕಾರ. ಸಿದ್ದರಾಮಯ್ಯ ಹೇಳಿದ್ದು ನಾನು ನುಡಿದಂತೆ ಸರ್ಕಾರ. ಏನ್ ನುಡ್ದೆ ಅಲ್ಲಪ್ಪ ನೀನು? ನುಡ್ದು 3 ವರ್ಷ ಆಯ್ತಲ್ಲ, ಏನ್ ಪಿಟೀಲ್ ಬಾರಿಸ್ತಾ ಇದ್ದೀರಾ ಎಲ್ಲನ? ನುಡ್ದಂತ ಸರ್ಕಾರ ಅಲ್ಲನಪ್ಪ. ಕೊಡ್ತೀನಿ ಅಂತ ನೀನೇ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದಲ್ಲ 10,000 ಕೊಟ್ಟ್ಯಾ? ಮತ್ತೆ ಏನ್ ಸಾಧನ ಸಮಾವೇಶ ಮಾಡ್ತಾ ಇದ್ದೀರಾ? ಹೇಳಿದ್ದು ಕೊಟ್ಟಿಲ್ಲ. ಹಿಂದೆ ಇದ್ದಂತ ಎಲ್ಲಾ ಸರ್ಕಾರಗಳು ಕೊಟ್ಟಂತ ಪೆನ್ಷನ್ ಕೊಡಕ್ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ಇವತ್ತು.